ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಅನುಗ್ರಹಿಸಲ್ಪಟ್ಟ ಕೃಪೆಯಿಂದ ನಮಗೆ ಒದಗಿಸಿದಂಥ ಮತ್ತೊಂದು ದಿನದಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯ ಸಹೋದರಿ ಸಹೋದರರೇ, ಚೆನ್ನಾಗಿದ್ದೀರಾ? ದೇವರನ್ನು ಪ್ರೀತಿಸುತ್ತಾ ದೇವರ ದಿವ್ಯ ಸ್ವರವನ್ನು ಆಲಿಸುತ್ತಾ ಬಲಗೊಳ್ಳುತ್ತಿದ್ದೀರಲ್ಲವ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನವೂ ಒಂದು ಒಳ್ಳೆಯ ವಾಕ್ಯವನ್ನು ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆಂದು ನಾನು ಬಯಸುತ್ತಾ ಇದ್ದೇನೆ. ದೇವಜನವೇ, ಒಂದು ಆಡು ಭಾಷೆಯ ಗಾದೆ ಮಾತಿದೆ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ. ಇದರ ಅರ್ಥ ನಿಮಗೆ ಗೊತ್ತಿರಬೇಕು. ಬೇಲಿಯು ಹೊಲವನ್ನು ಕಾಯಬೇಕು, ಆದರೆ ಆ ಬೇಲಿಯೇ ಹೊಲವನ್ನು ಒಂದು ವೇಳೆ ತಿಂದರೆ ಯಾರನ್ನು ಕೇಳಲಿಕ್ಕೆ ಸಾಧ್ಯ? ಪ್ರಿಯ ದೇವಜನರೇ, ನಮ್ಮನ್ನು ಆದರಿಸಬೇಕಾದವರು, ಪ್ರೀತಿಸಬೇಕಾದವರು, ನಮ್ಮ ಮೇಲೆ ಅಕ್ಕರೆ ತೋರಿಸಬೇಕಾದವರು ನಮ್ಮವರೇ, ಮಾಡಬೇಕಾದವರೇ ಅಕ್ಕರೆ ತೋರಿಸಲಿಲ್ಲವಾದರೆ, ನಮ್ಮನ್ನು ಪ್ರೀತಿಸಲಿಲ್ಲವಾದರೆ ಇನ್ಯಾರು ಪ್ರೀತಿಸ್ತಾರೆ? ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ನಮ್ಮ ಒಡ ಹುಟ್ಟಿದವರು, ಮದುವೆಯಾದವರು, ನಮ್ಮನ್ನು ಕಾಪಾಡಬೇಕಾದವರೇ ನಮ್ಮನ್ನು ಕಾಯದೇ ಹೋದರೆ ಮತ್ತೆ ಯಾರು ಕಾಯುತ್ತಾರೆ? ಕೆಲವು ಸಂದರ್ಭಗಳಲ್ಲಿ ನಮಗೆ ನಮ್ಮ ದೇವರೇ ನಮ್ಮನ್ನು ತಳ್ಳಿಬಿಟ್ಟಿದ್ದಾರೇನೋ, ನಮ್ಮನ್ನು ಸೇರಿಸಿಕೊಳ್ಳುತ್ತಿಲ್ಲವೇನೋ ಅಂತ ನಿಮಗೆ ಅನಿಸಬಹುದು. ದೇವರ ವಾಕ್ಯ ನಮ್ಮೊಟ್ಟಿಗೆ ಏನು ಮಾತನಾಡಬೇಕಿದೆ ಎಂಬುದನ್ನು ಸ್ವಲ್ಪ ಶ್ರದ್ಧೆಯಿಂದ ಸಮಯ ಕೊಟ್ಟು ಕೇಳುತ್ತೀರಲ್ಲವ? ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 51ನೆಯ ಕೀರ್ತನೆ 11ನೆಯ ವಾಕ್ಯ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಆಮೇನ್, ಹಾಲೆಲೂಯ. ಪ್ರಿಯ ದೇವಜನವೇ, ಈ ಕಾಲಘಟ್ಟದಲ್ಲಿ ಅನೇಕ ಜನರು ತಮ್ಮನ್ನು ಕೆಲಸಗಳಿಂದ ತೆಗೆಯುವುದನ್ನು ಕೇಳಿ ದಿಗ್ಭ್ರಾಂತಿ ಹೊಂದುತ್ತಿದ್ದಾರೆ. ಎಷ್ಟೋ ಜನ ಕೆಲಸಗಾರರು ತಮ್ಮ ಅಧಿಕಾರಿಗಳ ಬಳಿಯಲ್ಲಿ ಅಳುತ್ತಾ ಗೋಳಾಡುತ್ತಾ, ಅಯ್ಯ ದಯಮಾಡಿ ನನ್ನ ಕೆಲಸದಿಂದ ತೆಗೆದು ಬಿಡಬೇಡಿ, ನನ್ನನ್ನು ಸೇರಿಸಿಕೊಳ್ಳಿ, ನನ್ನನ್ನು ನಂಬಿ ವೃದ್ಧ ತಂದೆ ತಾಯಿಗಳಿದ್ದಾರೆ, ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ, ಸಾಲಗಳಿವೆ, ಸಮಸ್ಯೆಗಳಿದೆ, ದಯಮಾಡಿ ನನ್ನನ್ನು ಕೆಲಸದಿಂದ ತೆಗೆಯಬೇಡ್ರಿ ಎಂದು ಮನುಷ್ಯರನ್ನು ಅಂಗಲಾಚಿ ಬೇಡಿಕೊಳ್ಳುವಂಥ ಅನೇಕ ಮನ ಕುಲುಕುವಂಥ ಸಂದಿಗ್ಧ ಪರಿಸ್ಥಿತಿಗಳು ಉಂಟು. ಆಲೋಚನೆ ಮಾಡಿ, ಯಾವುದೋ ಒಂದು ವ್ಯಕ್ತಿ ಒಂದು ಮನೆಯಲ್ಲಿ ಕೆಲಸ ಮಾಡುತ್ತಾ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಾ, ಕಷ್ಟಪಟ್ಟು ದುಡಿಯುತ್ತಾ, ಹಣವನ್ನು ಕೂಡಿಡುತ್ತಾ, ತಿಂದು ತಿನ್ನದೆ, ಉಳಿಸಿಕೊಳ್ಳಲಾಗದೆ ಕಷ್ಟಪಟ್ಟು ಆ ಹಣವನ್ನು ತನ್ನವರಿಗಾಗಿ ಕಳಿಸುತ್ತಿರುವಾಗ ದಿಢೀರ್ನೆ ನಿಮಗೆ ವೀಸಾ ಇಲ್ಲ, ನಿಮಗೆ ಜಾಬ್ ಇಲ್ಲ, ನಿಮಗೆ ಜಾಬ್ ವರ್ಕ್ ಪರ್ಮಿಟ್ ಇಲ್ಲ, ನಿಮಗೆ ಸಂಬಳ ಕೊಡೋಕ್ಕಾಗಲ್ಲ, ನಿಮಗೆ ಪ್ರಮೋಷನ್ ಕೊಡೋಕ್ಕಾಗಲ್ಲ ಎಂದು ಹೇಳಿ ಆ ಸ್ಥಾನದಿಂದ ಆ ವ್ಯಕ್ತಿಗಳನ್ನು ವಜಾ ಮಾಡಿದರೆ ಅದರ ವೇದನೆ ನಿಮ್ಮಲ್ಲಿ ಯಾರಾದರೂ ಅನುಭವಿಸಿದ್ದೀರಾ? ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತದೆ. ಆಗ ಜನರು ಹೇಳುತ್ತಾರೆ, ಸರ್, ದಣಿ ಯಜಮಾನರೇ, ಪ್ಲೀಸ್ ನನ್ನನ್ನು ತೆಗೆಯಬೇಡ್ರಿ, ನನ್ನನ್ನು ಕೆಲಸದಿಂದ ತೆಗೆಯಬೇಡ್ರಿ ಎಂದು ಅಂಗಲಾಚಿಕೊಳ್ಳುತ್ತಾರೆ. ಇವತ್ತು ನೋಡಿ, ವಾಕ್ಯ ನೋಡ್ರಿ, ಕೀರ್ತನೆಗಾರನಾದಂಥವನು ದೇವರ ಬಳಿಯಲ್ಲಿ ಒಂದು ಭಿನ್ನಹ ಮಾಡಿಕೊಳ್ಳುತ್ತಿದ್ದಾನೆ. ಏನಪ್ಪ ಅಂತ ಹೇಳಿದರೆ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಎಂಥ ಒಂದು ಒಳ್ಳೆಯ ಮಾತಲ್ಲ. ಕೇಳಿಕೊಳ್ತಾ ಇದ್ದಾನೆ ದೇವರ ಹತ್ರ, ದೇವರೇ, ನೀನೇ ನನ್ನನ್ನು ನಿನ್ನ ಸನ್ನಿಧಿಯಿಂದ, ನಿನ್ನ ಸಮ್ಮುಖದಿಂದ, ನಿನ್ನ ಪ್ರಸನ್ನತೆಯಿಂದ, ನಿನ್ನ ಒಂದು ರೆಕ್ಕೆಗಳ ಮರೆಯಿಂದ ನನ್ನನ್ನು ಆಚೆಗೆ ತಳ್ಳಿದರೆ ನನಗೆ ಇನ್ನೆಲ್ಲಿ ಸುರಕ್ಷತೆ? ದೇವರೇ, ನೀನೇ ನನ್ನನ್ನು ತಳ್ಳಿಬಿಟ್ರೆ ಹೇಗಪ್ಪ? ದಯಮಾಡಿ ನನ್ನನ್ನು ತಳ್ಳಬೇಡ. ಅರ್ಥ ಆಯ್ತಲ್ವ? ಕೆಲವು ಸಾರಿ ಕೆಲಸಗಳಿಂದ ತಳ್ಳುವುದು,
ಮನೆಗಳಿಂದ ತಳ್ಳುವುದು, ಸ್ನೇಹಿತರ ಗ್ರೂಪುಗಳಿಂದ ತೆಗೆಯುವುದು, ನಮ್ಮನ್ನು ಒಂದು ಬಿಸ್ನೆಸ್ಗಳಿಂದ, ಒಂದು ಉನ್ನತವಾದಂಥ ಪರಿಸ್ಥಿತಿಗಳಿಂದ ನಮ್ಮನ್ನು ತೆಗೆದು ನೀನು ಅರ್ಹಳಲ್ಲ, ನೀನು ಅರ್ಹನಲ್ಲ, ನೀನು ಬೇಡ, ನಿನ್ನ ಮನೆ ಬೇಡ, ನಿನ್ನ ಕೆಲಸ ಬೇಡ, ನೀನು ಬೇಡ ಅಂತ ಹೇಳುವಾಗ ಅದರ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತದೆ. ದೇವಜನವೇ, ಮನುಷ್ಯರು ನಿಮ್ಮನ್ನು ತಳ್ಳಿದರೂ ಸಹಿಸಿಕೊಳ್ಳಬಹುದು, ದೇವರು ನಿಮ್ಮನ್ನು ತಳ್ಳಿದರೆ ಸಹಿಸಿಕೊಳ್ಳುವುದು ಹೇಗೆ? ಅದೇ ನಾನು ಹೇಳಿದ್ದು, ಒಂದು ಹೊಲವನ್ನು ಕಾಯುವುದಕ್ಕೆ ಬೇಲಿಯನ್ನು ಹಾಕುತ್ತಾರೆ, ಒಂದು ಮನೆಯನ್ನು ಕಾಯುವುದಕ್ಕೆ ಕಾಂಪೌಂಡ್ ಹಾಕುತ್ತಾರೆ. ಆ ಕಾಂಪೌಂಡೇ ಇಲ್ಲವೇ, ಆ ಒಂದು ಹೊಲವೇ ಆ ಒಂದು ಮನೆಗೆ ಮುಳುವಾದರೆ ಇನ್ನು ಯಾರು ಕಾಪಾಡುತ್ತಾರೆ? ದೇವರೇ ನಮ್ಮನ್ನು ತಳ್ಳಿಬಿಡುವುದಾದರೆ ನಮ್ಮನ್ನು ಕಾಯುವವರು ಯಾರು? ಆ ವಾಕ್ಯವನ್ನು ಓದಿದಾಗಲೇ ಕೆಲವು ಸಾರಿ ಆಳವಾಗಿ ಅರ್ಥ ಮಾಡಿಕೊಳ್ಳುವಾಗ, ದೇವರೇ ನಿನ್ನ ಕೃಪೆಯಿಂದ ನನ್ನನ್ನು ತಳ್ಳಬೇಡಪ್ಪ, ನಿನ್ನ ಆಲಯದಿಂದ ನನ್ನನ್ನು ತಳ್ಳಬೇಡಪ್ಪ, ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತಳ್ಳಬೇಡಪ್ಪ, ನಿನ್ನ ಪ್ರೀತಿಯಿಂದ ನನ್ನನ್ನು ತಳ್ಳಬೇಡಪ್ಪ. ನೀವು ಪ್ರಾರ್ಥನೆ ಮಾಡುತ್ತೀರಾ? ಹೌದು, ಕೆಲವರು ತಳ್ಳುತ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳನ್ನು ಯೌವನ ಪ್ರಾಯದಲ್ಲಿರುವಂಥವರು ತಳ್ಳುತ್ತಾರೆ. ನೀನು ಬೇಡ, ನಮ್ಮ ಮನೆಗೆ ಬೇಡ, ನಮ್ಮ ಸಂಬಂಧಕ್ಕೆ ಬೇಡ. ಸ್ನೇಹಿತರು ಕೂಡ ತೆಗೆಯುತ್ತಾರೆ, ತಳ್ಳುತ್ತಾರೆ. ಇಲ್ಲ, ನೀವು ಬೇಡ, ನಮಗೆ ನಿಮಗಿಂದ ಏನು ಪ್ರಯೋಜನ ಇಲ್ಲ, ನಿಮಗೆ ಜ್ಞಾನ ಸಾಲದು, ನಿಮಗೆ ಸ್ಥಳಾಂತೂ ಸಾಲದು, ನಿಮ್ಮ ಹತ್ರ ಇರೋ ಹಣ ಸಾಲದು, ನಮ್ಮನ್ನು ತಳ್ಳಿಬಿಡುತ್ತಾರೆ. ಕೆಲವು ಸಾರಿ ಒಳ್ಳೆಯ ಸಂಬಂಧಿಗಳು ಒಳ್ಳೆಯ ಶುಭ ಕಾರ್ಯಗಳಲ್ಲಿ ಉನ್ನತರಾದವರ ಹೆಸರುಗಳನ್ನು ಹಾಕಿ ನಮ್ಮ ಹೆಸರುಗಳನ್ನು ತೆಗೆಯುವಾಗ ನಮಗೆ ಅರ್ಥ ಆಗುತ್ತದೆ, ಓ ನಮ್ಮ ಒಂದು ಆಸ್ತಿ, ಓ ನಮ್ಮ ಒಂದು ಹೆಸರು, ನಮ್ಮ ಆದಾಯ, ನಮ್ಮ ಪರಿಸ್ಥಿತಿ ಸರಿಯಿಲ್ಲ, ಅದಕ್ಕೆ ನಮ್ಮನ್ನು ಕಡೆಗೆಣಿಸಿದ್ದಾರೆ, ತಿರಸ್ಕರಿಸಿದ್ದಾರೆ, ತಳ್ಳಿಬಿಟ್ಟಿದ್ದಾರೆ. ಕೆಲವು ಸಾರಿ ದೇವರನ್ನು ನಂಬಿದ ನಿಮಿತ್ತವಾಗಿ ಕೆಲವರು ತಳ್ಳಲ್ಪಡುತ್ತಾರೆ. ಸಹೋದರಿ, ಸಹೋದರ, ಯಾರು ನಿನ್ನನ್ನು ದೂರ ಮಾಡಿದರೂ ದೇವರು ನಿಮ್ಮನ್ನು ದೂರ ಮಾಡುವುದಿಲ್ಲ. ಆತನು ನಿನ್ನನ್ನು ಸಮೀಪಕ್ಕೆ ಸೇರಿಸಿಕೊಳ್ಳುತ್ತಾನೆ. ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಆತನು ಆಶಿಸುತ್ತಾನೆ. ಅದಕ್ಕೆ ಅಲ್ಲಲ್ಲಿ ದೇವರ ವಾಕ್ಯಗಳು, ಪ್ರಸಂಗಗಳು, ಅನೇಕ ದೈವಿಕ ಸಂದೇಶಗಳು, ಕೂಟಗಳು ನಿಮಗೆ ಸಿಗುತ್ತವೆ. ಕೂಟಗಳು ಅಂದಾಗ ನನಗೊಂದು ವಿಷಯ ಜ್ಞಾಪಕ ಬಂತು. ಇದೇ ಭಾನುವಾರ 10ನೇ ತಾರೀಕು ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ವೆಸ್ಲಿ ಚರ್ಚ್ ಆರ್ ಹಾಲ್, ನನಗೆ ಗೊತ್ತಿಲ್ಲ. ಸಬರ್ ಅಂದರೆ ನಿಮಗೆ ಮೈಸೂರವ್ರಿಗೆ ತುಂಬ ಚೆನ್ನಾಗಿ ಗೊತ್ತುಂಟು. ಅಲ್ಲಿ ಒಂದು ಪ್ರಾರ್ಥನಾ ಕೂಟ ಇದೆ. ದೇವರ ವಾಕ್ಯವನ್ನು ಕೊಡಲಿಕ್ಕೆ ನಾನಲ್ಲಿಗೆ ಹೋಗ್ತಾ ಇದ್ದೇನೆ. ನೀವು ಹತ್ತಿರ ಇದ್ದರೆ, ಮೈಸೂರವ್ರನ್ನವರು, ಸುತ್ತಮುತ್ತಲಿನವರು, ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್, ವೆಸ್ಲಿ ಚರ್ಚ್, ಅಲ್ಲಿಗೆ ನೀವು ಬರುವುದಾದರೆ ಭಾನುವಾರ 10ನೇ ತಾರೀಕು 10 ಗಂಟೆಯಿಂದ 1 ಗಂಟೆವರೆಗೂ ಕೂಟ ಇರುತ್ತದೆ. ಒಂದು ಒಳ್ಳೆಯ ಆರಾಧನೆ, ಒಂದು ಒಳ್ಳೆಯ ವಾಕ್ಯ ಧ್ಯಾನವನ್ನು ನೀವು ಅನುಭವಿಸಬೇಕಾದರೆ ನೀವು ದಯಮಾಡಿ ಅಲ್ಲಿಗೆ ಬರಬಹುದು. ಅದರ ಡೀಟೇಲ್ಸ್ ಇನ್ನೂ ಇದ್ದರೆ ನೀವು ಕಾಲ್ ಮಾಡಿ, ನಾನು ನಿಮಗೆ ತಿಳಿಸ್ತೇನೆ. ಹಾಗೆ ದೇವರು ಅನೇಕ ಕಾರ್ಯಕ್ರಮಗಳ ಮೂಲಕ, ಪ್ರಯತ್ನಗಳ ಮೂಲಕ ದೇವಸೇವಕರು, ಸಭೆಗಳು ಪ್ರಯತ್ನಿಸುತ್ತಾ ಇರುತ್ತಾರೆ. ಕಾರಣ ಏನು ಗೊತ್ತಾ? ಲೋಕವು ನಿಮ್ಮನ್ನು ತಳ್ಳಿದರೂ ದೇವರು ನಿಮ್ಮನ್ನು ತಳ್ಳುವುದಿಲ್ಲ ಎಂದು ಹೇಳುವುದಕ್ಕಾಗಿ. ಎರಡನೇ ಒಂದು ವಿಷನ್ನು, ಒಂದು ಡಿಸೈರನ್ನು, ಒಂದು ಆಸೆಯನ್ನು ಈ ಕೀರ್ತನೆಗಾರನು ತೋರಿಸ್ತಾ ಇದ್ದಾನೆ. ಏನೆಂದರೆ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ಒಂದು, ನನ್ನನ್ನು ನೀನು ತಳ್ಳಬೇಡ. ಎರಡು, ತೆಗೆಯಬೇಡ. ತೆಗೆಯುವುದು, ತಳ್ಳುವುದು ನೋಡು. ಬೇಡ ಎಂದು ತಳ್ಳುವುದು, ತೆಗೆಯುವುದು, ರಿಮೂವಿಂಗ್. ಅವರ ಹೆಸರುಗಳನ್ನು ರಿಮೂವ್ ಮಾಡುವುದು. ನಾವು ನೋಡುವಾಗ ಅನೇಕ ದೊಡ್ಡ IT ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು ದಿಢೀರ್ನೆ ಬೆಳಗಾಗುವಷ್ಟರಲ್ಲಿ ಸಾವಿರಾರು, 15,000, 10,000, 5,000 ಈ ರೀತಿಯಾಗಿ ಜನರನ್ನು ರಿಮೂವ್ ಮಾಡ್ತಾರೆ, ತೆಗೆದು ಬಿಡ್ತಾರೆ. ನೋ ಮೋರ್ ಜಾಬ್. ಹಾಗೆ ಒಂದು ವೇಳೆ ಜಾಬ್ ಇಲ್ಲದೆ ಹೋದರೂ ಸರ್ವೈವ್ ಆಗಿ ಮತ್ತೊಂದು ಕಂಪನಿಯಲ್ಲಿ ಹೋಗ್ಬೋದು. ಆದರೆ ಪವಿತ್ರಾತ್ಮನನ್ನು ನಿಮ್ಮಿಂದ, ನನ್ನಿಂದ ತೆಗೆದರೆ ಪಾಪದ ಅರಿವು ಇಲ್ಲ, ಲೋಕದ ಜ್ಞಾನ ಇಲ್ಲ,
ಆತ್ಮಿಕ ಜೀವಿತ ಯಾತ್ರೆ ಇಲ್ಲ. ಹೀಗೆ ಅನೇಕ ನಷ್ಟಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ದೇವರ ಭಕ್ತನು ಕೇಳುತ್ತಿರುವ 2 ಡಿಸೈರ್ಸ್, 2 ಇಷ್ಟಗಳು. ಒಂದು, ಅಪ್ಪ ನನ್ನನ್ನು ನಿನ್ನ ಪ್ರಸನ್ನತೆಯಿಂದ ತಳ್ಳಬೇಡ, ಇದು ನಮ್ಮನ್ನು ಬೇರ್ಪಡಿಸುವುದು. ಎರಡನೇದು, ನಮ್ಮಲ್ಲಿರುವಂಥವನನ್ನು ಬೇರ್ಪಡಿಸುವುದು. ಅರ್ಥ ಆಗಲಿಲ್ವಾ? ನಮ್ಮನ್ನೇ ತಳ್ಳುವುದು ಬೇಡ, ನಮ್ಮಲ್ಲಿರುವುದನ್ನು ತೆಗೆಯುವುದು ಬೇರೆ. ಕರೆಕ್ಟಾ ನಾನು ಹೇಳ್ತಾ ಇರೋದು? ನಮ್ಮನ್ನೇ ಬೇಡ ಅಂತ ಪೂರ್ತಿ ತಳ್ಳಬಹುದು, ಇಲ್ಲವೇ ನಮ್ಮಲ್ಲಿರುವುದನ್ನು ತೆಗೆಯಬಹುದು. ಎರಡೂ ನಷ್ಟನೇ. ಆದರೆ ಪವಿತ್ರಾತ್ಮನನ್ನು ನಮ್ಮಿಂದ ತೆಗೆಯುವಾಗ ಅದು ದೊಡ್ಡ ನಷ್ಟ ಉಂಟಾಗುತ್ತದೆ. ದೇವರ ವಾಕ್ಯದಲ್ಲಿ ನೀವು ಯೆಶಾಯನ ಪ್ರವಾದನೆಯ ಗ್ರಂಥ 63ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದುವಾಗ, ಅವರಾದರೋ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಆದದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ದೇವರು ನಮಗೆ ಬೇಕಾಗಿ ವಿರೋಧಿಯಾಗುವುದಿಲ್ಲ, ನಾವೇ ವಿರೋಧಿಯನ್ನಾಗಿ ಮಾಡುತ್ತೇವೆ. ಹೌದಲ್ವಾ? ಅರ್ಥ ಆಯ್ತಾ ನಿಮಗೆ? ಅಂದರೆ ದೇವರು ಬೇಕಂತ ನಮಗೇನು ಸಮಸ್ಯೆ ಕೊಡಲ್ಲ. ನಾವು ತೆಗೆದುಕೊಂಡ ತೀರ್ಮಾನ, ನಡೆದುಕೊಂಡ ನಡವಳಿಕೆ, ಮಾಡಿದ ಕೃತ್ಯಗಳ ನಿಮಿತ್ತವಾಗಿ ದೇವರು ನಮ್ಮೊಟ್ಟಿಗೆ ಆತನು ಹೇಗಿರಬೇಕೆಂದು ತೀರ್ಮಾನಿಸುತ್ತಾನೆ. ಇಲ್ಲಿ ಗಮನಿಸಿರಿ, ಅವರಾದರೂ ಎದುರು ಬಿದ್ದು, ಜಸ್ಟ್ ಡೆ ಟರ್ನ್ಡ್ ಆಪೋಸಿಟ್, ಮತ್ತು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ವೆನ್ ಯು ಗ್ರೀವ್ ದ ಹೋಲಿ ಸ್ಪಿರಿಟ್, ನೀವು ಯಾವಾಗ ಪವಿತ್ರಾತ್ಮನನ್ನು ದುಃಖಪಡಿಸುತ್ತೀರೋ, ದುಃಖಪಡಿಸುವಾಗ ಪವಿತ್ರಾತ್ಮನಲ್ಲಿ ನಿವಾಸ ಮಾಡುವುದಿಲ್ಲ. ಬದಲಾಗಿ ಅಲ್ಲಿ ಹೇಳುತ್ತಾ ಇದೆ, ಆದದರಿಂದ ಆತನು ಮಾರ್ಪಟ್ಟು. ಆತನು ಸುಮ್ಮನೆ ಮಾರ್ಪಡುವವನು, ನಿಮ್ಮ ಮೇಲೆ ಸಮಸ್ಯೆಗಳನ್ನು, ಕಷ್ಟಗಳನ್ನು ಅನುವು ಮಾಡಿಕೊಡುವವನು ಅಲ್ಲ. ಆತನು ಮನುಷ್ಯರ ಹಾಗೆ ಆತನು ದ್ವೇಷಿ ಅಲ್ಲ. ಇಟ್ ಡಸಂಟ್ ಎನ್ವಿ, ಅಸೂಯೆ ಪಡುವ ದೇವರಲ್ಲ. ಆತನು ಮಾರ್ಪಡಲಿಕ್ಕೆ ಕಾರಣ ನಾವು ಮಾರ್ಪಟ್ಟಿದ್ದು. ಕೆಲವು ಸಾರಿ ಏನು ಹೇಳ್ತೀವಂದರೆ, ದೇವರಿಗೆ ನನ್ನ ಮೇಲೆ ಕೃಪೆಯೇ ಇಲ್ಲ, ದೇವರಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಕಾರಣ ಏನು ಗೊತ್ತಾ? ಮೊದಲು ಮಾರ್ಪಟ್ಟಿದ್ದು ಆತನಲ್ಲ, ನಾವು ನಮ್ಮ ಇಷ್ಟಾನುಸಾರ ಶರೀರಾಶೆ, ನೇತ್ರಾಶೆ, ಬದುಕುಬಾಳಿನ ಡಂಬವೆಂದು ಹೋದಾಗ ದೇವರು ನಮ್ಮನ್ನು ನೋಡಿ ದುಃಖಿಸಿ ಆತನು ಮಾರ್ಪಡುತ್ತಾನೆ. ದೇವಜನವೇ, ಒಂದು ಕಡೆಯಲ್ಲಿ ಒಂದು ಜೇನುನೊಣ ಜೇನನ್ನು ಕಟ್ಟುತ್ತೆ. ಯಾವಾಗ ಆ ಸ್ಥಳದಿಂದ ಅದನ್ನು ನಾವು ತೆಗೆಯುತ್ತೇವೋ ಅದು ಮತ್ತೊಂದು ಸ್ಥಳಕ್ಕೆ ಹೋಗುತ್ತದೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ದೇವರಾತ್ಮನನ್ನು ದುಃಖಪಡಿಸಿದರೆ ನಮ್ಮನ್ನು ಬಿಟ್ಟು ಪವಿತ್ರಾತ್ಮನು ದೂರ ಹೋಗುತ್ತಾನೆ. ದೇವರು ಮಾರ್ಪಡಲಿಕ್ಕೆ ಕಾರಣ ಕೆಲವು ಸಾರಿ ನಾವಾಗಿದ್ದೇವೆ. ಇಲ್ಲಿ ಅದಕ್ಕೆ ಕೇಳ್ತಾ ಇರುವಂಥದ್ದು, ಈಗ ದೇವರು ಮಾರ್ಪಟ್ಟು ನಮಗೆ ಶತ್ರುವಾಗಿ, ಅಂದರೆ ಅದರರ್ಥ ಪವಿತ್ರಾತ್ಮನನ್ನು ನಾವು ದುಃಖಪಡಿಸಿದೆವು. ನೀವು ಎಫೆಸ ಪತ್ರಿಕೆ 4ನೇ ಅಧ್ಯಾಯದ 30ನೇ ವಚನದಲ್ಲಿ ನೋಡ್ರಿ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದರಲ್ಲ. ಆತನಿಂದ ನಾವು ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೇವೆ. ನೀವು ಪವಿತ್ರಾತ್ಮನನ್ನು ದುಃಖಪಡಿಸಿದರೆ ಆ ಪವಿತ್ರಾತ್ಮನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ, ಇಲ್ಲವೇ ಆ ಪವಿತ್ರಾತ್ಮನನ್ನು ನಿಮ್ಮಿಂದ ತೆಗೆಯಲಾಗುತ್ತದೆ. ಅದಕ್ಕೆ ಕೀರ್ತನೆಗಾರನು, ದೇವರೇ ಏನೇ ಆಗಲಿ ಅಪ್ಪ, ನಾನೇನಾದರೂ ತಪ್ಪು ಮಾಡಿಬಿಡ್ತೀನೇನೋ, ನಿನಗೆ ವಿರೋಧವಾಗಿ ನಡ್ಕೊಂಡ್ಬಿಡ್ತೀನೇನೋ, ಪ್ಲೀಸ್, ಒಂದು ನನ್ನನ್ನು ನೀನು ತಳ್ಳಬೇಡ, ಎರಡು ನೀನು ಪವಿತ್ರಾತ್ಮನನ್ನು ತೆಗೆಯಬೇಡ. ಇವತ್ತು ನೀವು, ನಾನು, ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಮ್ಮನ್ನು ಯಾರು ತಳ್ಳಿದರು, ಯಾರು ನಮ್ಮ ಜೀವಿತದಿಂದ ತೆಗೆಯಲ್ಪಟ್ಟರು, ಓ ದೇವರಿಗೆ ಸ್ತೋತ್ರ.
ನಾವು ದೇವರಿಗೆ ಹೇಳಬೇಕಪ್ಪ, ನೀನು ನನ್ನನ್ನು ತಳ್ಳಲಿಲ್ಲ, ನೀನು ನನ್ನಿಂದ ಪವಿತ್ರಾತ್ಮನನ್ನು ತೆಗೆಯಲಿಲ್ಲ, ನಾನು ಧನ್ಯಳು, ನಾನು ಧನ್ಯನು. ನಮ್ಮನ್ನು ಯಾವುದಾದ್ರೂ ವಾಟ್ಸಪ್ ಗ್ರೂಪಿಂದ ತೆಗೆದರೆ, ಫ್ಯಾಮಿಲಿ ಗ್ರೂಪಿಂದ ನಮ್ಮನ್ನು ತೆಗೆದರೆ ನಮಗೆ ಎಷ್ಟೊಂದು ನೋವಾಗುತ್ತಲ್ವ. ಯಾವುದಾದ್ರೂ ಶುಭ ಕಾರ್ಡ್ಗಳ ಮೇಲೆ, ಕೂಟಗಳ ಮೇಲೆ, ಕಾರ್ಯಕ್ರಮಗಳಲ್ಲಿ ಎಲ್ಲರ ಹೆಸರು ಇದ್ದು ನಮ್ಮ ಹೆಸರು ತೆಗೆದರೆ ನಮಗೆ ನೋವಾಗುತ್ತದಲ್ವ. ನಾವು ಬೇಡ ಎಂದು ತೆಗೆದರೆ ಎಷ್ಟು ನೋವಾಗುತ್ತದಲ್ವ. ದೇವರನ್ನು ನಮ್ಮಿಂದ ತೆಗೆಯುವಾಗ ಅಷ್ಟೇ ನಾವು ದುಃಖ ಪಡಬೇಕು. ಇಲ್ಲ, ನನಗೆ ಪವಿತ್ರಾತ್ಮನು ಬೇಕು, ಇಲ್ಲ ನನಗೆ ದೇವರ ಶಕ್ತಿ ಬೇಕು, ನಾನು ಬಿಟ್ಟಿರಲಾರೆ, ಪವಿತ್ರಾತ್ಮನೇ ನನ್ನನ್ನು ಬಿಟ್ಟು ಹೋಗಬೇಡಪ್ಪ, ನೀನೇ ನನ್ನ ಸಹವಾಸ, ನೀನೇ ನನ್ನ ಪ್ರೀತಿ, ನೀನೇ ನನಗೆ ದಯೆ ಕೃಪೆ, ನಿನ್ನನ್ನು ಬಿಟ್ಟು ನಾನು ಏನು ಮಾಡಲಿಯಪ್ಪ, ನೀನೇ ನನ್ನನ್ನು ಬಿಟ್ಟು ಹೋದರೆ ನನ್ನನ್ನು ಕಾಪಾಡೋರು ಯಾರು ಅಲ್ವಾ. ನಮ್ಮನ್ನು ಕಾಯಬೇಕಾದವನೇ ನಮ್ಮನ್ನು ತೊರೆಯುವಾಗ, ನಮ್ಮನ್ನು ತೆಗೆಯುವಾಗ, ನಮ್ಮನ್ನು ತಳ್ಳುವಾಗ ಬೇರೆ ಯಾರು ನಮ್ಮನ್ನು ಕಾಪಾಡುತ್ತಾರೆ. ಆದರೆ ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಆತನು ತಳ್ಳುವುದಿಲ್ಲ. ನಾವೇ ಕೆಲವು ಸಾರಿ ಪವಿತ್ರಾತ್ಮನನ್ನು ದೂರ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾ ಇದೆ. ಆದಿಕಾಂಡ ಗ್ರಂಥದಲ್ಲಿ 6ನೇ ಅಧ್ಯಾಯ 3ನೇ ವಚನದಲ್ಲಿ, ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಅದರರ್ಥ ಆತ್ಮನು ತಿರುಗಿ ಬರುವುದಿಲ್ಲ ಅಂತಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಪಾಪವು ಪ್ರವೇಶಿಸುವಾಗ ಪವಿತ್ರಾತ್ಮನು ನಿರ್ಗಮಿಸುತ್ತಾನೆ. ಅರ್ಥ ಆಗ್ತಾ ಇದೆಯಾ? ಯಾಕೆಂದರೆ ಒಬ್ಬ ವ್ಯಕ್ತಿ ಇಬ್ಬರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಣಕ್ಕೂ ಲೋಕಕ್ಕೂ, ದುಷ್ಟನಿಗೂ ದೇವರಿಗೂ, ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ, ಹಗಲಿಗೂ ರಾತ್ರಿಗೂ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರನ್ನು ತೆಗಳಿ ಇನ್ನೊಬ್ಬರನ್ನು ಮೆಚ್ಚಿಸುತ್ತೇವೆ. ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವವರೇ, ನೀವು ನಾನು ಕರ್ತನಿಗೆ, ಪವಿತ್ರಾತ್ಮನಿಗೆ ಹೇಳಬೇಕು, ದೇವರೇ, ಪವಿತ್ರಾತ್ಮನೇ ನನ್ನನ್ನು ಬಿಟ್ಟು ಹೋಗಬೇಡಪ್ಪ. ಈ ವಾಕ್ಯ ಹೇಳುತ್ತದೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಯಾಕೆ? ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ. ಅವರು ಭ್ರಷ್ಟರಾಗುವಾಗ ಅವರು ಮನುಷ್ಯರು ಅನ್ನೋದು ತೋರಿಸ್ಕೊಟ್ಬಿಟ್ರು. ಆಗ ನನ್ನ ಆತ್ಮವು ಅವರಲ್ಲಿ ನಿವಾಸವಾಗುವುದಿಲ್ಲ. ಇವತ್ತು ನಾನು ನಿಮ್ಮನ್ನು ಕೇಳುತ್ತೇನೆ, ದೇವರಾತ್ಮನು ನಿಮ್ಮಲ್ಲಿ ವಾಸವಾಗಿದ್ದಾನಾ? ಸಂಸೋನನಲ್ಲಿ ದೇವರಾತ್ಮನು ಇತ್ತು. ಇರುವ ತನಕ ಎಂಥ ಶತ್ರುವು ಬಂದರೂ, ಎಂಥ ಸಮಸ್ಯೆ ಬಂದರೂ ಕೂಡ ಎದುರಿಸಿ ಜಯಿಸುವುದಕ್ಕೆ ಶಕ್ತಿ ಇತ್ತು. ಆದರೆ ಅವನ ಅಭಿಷೇಕ, ಅವನಲ್ಲಿರುವ ಪವಿತ್ರಾತ್ಮ, ಅವನಿಗೆ ದೇವರು ಅವನ ಕೂದಲಲ್ಲಿ, ಅದರ ಒಂದು ಸೂಚನೆ, ವಿಧೇಯತ್ವಕ್ಕೆ ಸೂಚನೆ. ಅಲ್ಲಿ ನಾವು ನೋಡುವಾಗ, ಯಾವಾಗ ಅವನು ತನ್ನನ್ನು ತಾನೇ ಒಂದು ಮರ್ತ್ಯನಾಗಿ ಭ್ರಷ್ಟನಾದನು, ಆಗ ನೋಡುತ್ತೇವೆ ಅವನನ್ನು ದೇವರಾತ್ಮನು ಬಿಟ್ಟು ಹೋದನು. ಬಿಟ್ಟು ಹೋದಾಗ ಅವನು ಸಾಧಾರಣ ಮನುಷ್ಯನಾದನು. ಇವತ್ತು ಪವಿತ್ರಾತ್ಮನು ನಮ್ಮನ್ನು ಬಿಟ್ಟು ಹೋದರೆ ಆತ್ಮೀಕವಾಗಿ ನಾವು ಸಾಮಾನ್ಯರೇ. ಶೋಧನೆಯನ್ನು ಎದುರಿಸಲಿಕ್ಕಾಗಲ್ಲ. ತುಂಬ ಹೋರಾಟ, ಸಣ್ಣದು ದೊಡ್ಡದಾಗಿ ಕಾಣಿಸ್ತದೆ, ಬಲಹೀನತೆ ದೊಡ್ಡದಾಗಿ ಕಾಣಿಸ್ತದೆ, ಅಶಕ್ತಿ ನಿಮ್ಮನ್ನು ಕಾಡುತ್ತದೆ, ನೋವುಗಳು ನಿಮ್ಮನ್ನು ಕಾಡುತ್ತವೆ. ಸ್ವಲ್ಪದಕ್ಕೂ ಕಿರಿಕಿರಿ. ನೋಡಿ, ಅದೇ ಪರಿಸ್ಥಿತಿಗಳನ್ನು ಬೇರೆಯವರು ಎದುರಿಸುವಾಗ ನಿಧಾನವಾಗಿ ತಾಳ್ಮೆಯಿಂದ ಅದನ್ನು ಡೀಲ್ ಮಾಡ್ತಾರೆ. ಆದರೆ ಕೆಲವರು ಕಿರಿಕಿರಿ, ಸಿಡಿಮಿಡಿ, ಯಾವಾಗಲೂ ಸಿಡಿಮಿಡಿ. ದೇವಜನವೇ, ದೇವರ ವಾಕ್ಯ ಹೇಳುತ್ತಾ ಇದೆ ಏನೆಂದರೆ, ನನ್ನ ಆತ್ಮವು ನಿಮ್ಮಲ್ಲಿ ಶಾಶ್ವತವಾಗಿರಬೇಕಾದರೆ ಭ್ರಷ್ಟತ್ವವನ್ನು ನೀವು ದೂರ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಅರಸರುಗಳ ಗ್ರಂಥ 2ನೇ ಅರಸರುಗಳು 13ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಆದರೂ ಯೆಹೋವನು ಅವರನ್ನು ಸಂಪೂರ್ಣವಾಗಿ ಮಾಡಗೊಡಲಿಲ್ಲ, ಅವರನ್ನು ಈ ಕಾಲದಲ್ಲಿಯೂ ತನ್ನ ಸನ್ನಿಧಿಯಿಂದ ತಳ್ಳಿಬಿಡಲಿಲ್ಲ.
ತಾನು ಅಬ್ರಹಾಂ, ಈಸಾಕ್, ಯಾಕೋಬರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನೆಸಿ ಅವರಿಗೆ ದಯೆ ತೋರಿಸಿದನು. ಕರುಳು ಮರುಗಿದವನಾಗಿ ಅವರಿಗೆ ಪ್ರಸನ್ನನಾದನು. ಕರುಳು ಮರುಗಿದವನಾಗಿ ಅವರಿಗೆ ಪ್ರಸನ್ನನಾದನು. ಈ ಮಧ್ಯಕಾಲದಲ್ಲಿ ಒಂದು ಇಂಟರ್ನೆಟ್ಟಲ್ಲಿ ಒಂದು ಚಿತ್ರ ಬಂದಿದೆ, ಮನಕುಲುಕುವ ಚಿತ್ರ. ಆದರೆ ಅದು AI ಚಿತ್ರ ಅಂತ ಹೇಳಿದರೂ ಕೂಡ ಅನೇಕರು ಅದರ ಬಗ್ಗೆ ವಿಡಿಯೋಗಳನ್ನು ಮಾಡಿ ಏನೇನೋ ಮಾತಾಡಿದರು. ಏನಪ್ಪ ಅಂದರೆ, ರೀಸೆಂಟಾಗಿ ಹಡಗು ಮುಳುಗಿ ಒಂದು 19 ಜನರು ಮರಣಿಸಿದಾಗ ಒಂದು ತಾಯಿ ತನ್ನ ಮಗುವನ್ನು ಸಾವಲ್ಲಿಯೂ ಕೂಡ ಕಾಪಾಡಬೇಕೆಂದು ಆಕೆ ನೆನೆಸಿದಳು. ಅನೇಕರು ಆಕೆಯ ಕುರಿತು ಬರೆದರು. ಕರುಳಿನ ಆ ವೇದನೆ, ಹೆತ್ತ ಕರುಳಿನ ಪ್ರೀತಿ, ಅನೇಕ ಕ್ಯಾಪ್ಷನ್ಸನ್ನು ಕೊಡ್ತಾ ಇದ್ದಾರೆ. ನಿಜವಾದ ತಾಯಿಯ ಪ್ರೀತಿ, ತಾಯಿ ದೇವರು, ಹೀಗೆ ಅನೇಕ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಸಾಯುವಾಗಲೂ ತನ್ನ ಮಗುವಿನ ಮೇಲೆ ಕನಿಕರವನ್ನು ತೋರಿಸಿದಳು ಅನ್ನುವಂಥ ಭಾವನೆ. ಇವತ್ತು ಎಷ್ಟೋ ತಂದೆ ತಾಯಿಗಳು ಅವರ ಕರುಳು ಚುರುಕಂತದೆ. ತಮ್ಮ ಮಕ್ಕಳು ಎಷ್ಟು ದೊಡ್ಡವರಾದರೂ, ಮುದುಕರ ಇವರಾಗಿದ್ದರೂ ತಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ. ಅವರು ಹಿಂತಿರುಗಿಸಿ ಪ್ರೀತಿಸೋದಿಲ್ಲ. ವಯಸ್ಸಾಯಿತು, ಮುದುಕಿ ಬಿದ್ದಿರು ಮನೆಯಲ್ಲಿ ಅನ್ನುತ್ತಾರೆ. ಆದರೂ ಇವರಿಗೆ ಅವರ ಮೇಲೆ ಪ್ರೀತಿ, ಮೊಮ್ಮಕ್ಕಳ ಮೇಲೆ ಪ್ರೀತಿ. ಅವರ ಅಕ್ಕರೆ ತೋರಿಸದೇ ಹೋದರೂ, ಪ್ರೀತಿ ತೋರಿಸದೇ ಹೋದರೂ ಕೂಡ ಇವರಂತೂ ಅವರ ಮೇಲೆ ಪ್ರಾಣವನ್ನು ಇಟ್ಟುಕೊಂಡಿರ್ತಾರೆ. ನನಗೇನಾದರೂ ಪರವಾಗಿಲ್ಲ, ನನ್ನ ಆಯಸ್ಸೆಲ್ಲ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಸಿಗಲಿ. ನಿಮ್ಮವರು ಇದ್ದಾರೆ ಯಾರಾದರೂ ಈ ರೀತಿ? ವಯಸ್ಸಾದ ತಂದೆ ತಾಯಿಗಳು ಬಯಸುವವರಿದ್ದಾರಾ? ನೋಡಿ, ಹೀಗೆ ಈ ರೀತಿಯಾಗಿ ಇಲ್ಲಿ ಹೇಳುತ್ತಾ ಇದೆ, ಕರುಳು ಮರುಗಿದವನಾಗಿ ಅವರಿಗೆ ಪ್ರಸನ್ನನಾದನು. ಕರುಳಿನ ಕುಡಿ, ತಾಯಿಯ ಪ್ರೀತಿ ಒಂದು ನೋಡುವಾಗ ದೇವರಿಗೆ ಅವರ ಮೇಲೆ ಒಂದು ಮನಮರುಗುವ ಸ್ಥಿತಿ ಇದ್ದದ್ದರಿಂದ ಪೂರ್ಣವಾಗಿ ಅವರನ್ನು ಹಾಳು ಮಾಡಲಿಲ್ಲ. ಅಲ್ಲಿ ಹೇಳುತ್ತದೆ, ತನ್ನ ಸನ್ನಿಧಿಯಿಂದ ತಳ್ಳಿಬಿಡಲಿಲ್ಲ, ತನ್ನ ಸಮ್ಮುಖದಿಂದ ತಳ್ಳಿಬಿಡಲಿಲ್ಲ. ನಾವೆಷ್ಟೇ ಪಾಪವನ್ನು ಮಾಡಿದರೂ ಕೂಡ, ಎಷ್ಟೇ ದ್ರೋಹಗಳನ್ನು ಮಾಡಿದರೂ ಕೂಡ ದೇವರು ಇನ್ನೂ ಅವಕಾಶ ಕೊಟ್ಟು ಪಾಪವನ್ನು ಬಿಟ್ಟು ಬಿಡು, ಪಾಪವನ್ನು ಹೇಸಿ ಬಾಳು, ದೂರವಾಗಿರು ಎಂದು ಹೇಳುವಾಗ ನಾವು ಅನೇಕ ಸಾರಿ ಆ ಕಾರ್ಯವನ್ನು ಮಾಡುವುದಿಲ್ಲ. ನಮ್ಮನ್ನು ದೇವರು ಇಲ್ಲಿ ಹೇಳುತ್ತದೆ, ನೀವು ಎಷ್ಟು ತಪ್ಪು ಮಾಡಿದರೂ ನಾನು ನಿಮ್ಮನ್ನು ತಳ್ಳಿ ಬಿಡಲಿಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರು ನಾವು ಎಷ್ಟು ಪಾಪ ಮಾಡಿದರೂ ಕೂಡ ನಮ್ಮನ್ನು ತಳ್ಳಿ ಬಿಡದೆ ನಮಗೆ ಒಳ್ಳೆಯದನ್ನೇ ಆತನು ತೋರಿಸ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನೀವಾದರೂ ನಿಮ್ಮಲ್ಲಿ ದೇವರು ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಯಾವನಿಗಾದರೂ ಒಂದು ವೇಳೆ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ, ಅಂದರೆ ಪವಿತ್ರಾತ್ಮನನ್ನು, ಕ್ರಿಸ್ತನಾತ್ಮನನ್ನು, ದೇವರಾತ್ಮನನ್ನು ತೆಗೆದರೆ ನಾವು ಕ್ರಿಸ್ತನವರಲ್ಲವೇ ಅಲ್ಲ. ಯಾವಾಗ ಶರೀರಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತೇವೋ ನಾವು ಆತ್ಮಾಧೀನರಲ್ಲ. ಯಾವುದಾದ್ರೂ ಒಂದು ಮಾಡಲಿಕ್ಕೆ ಮಾತ್ರ ಸಾಧ್ಯ. ನೀವು ಯಾವುದನ್ನು ಮಾಡ್ತೀರ? ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುತ್ತೀರೋ? ಹಾಗಾದರೆ ಪವಿತ್ರಾತ್ಮನು ನಮಗೆ ಬೋಧಿಸುವ ಕಾರ್ಯಗಳನ್ನು ನಾವು ಅನುಸರಿಸಬೇಕು. ಲೂಕನು ಬರೆದ ಸುವಾರ್ತೆಯಲ್ಲಿ 11:13 ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನ ವರವನ್ನು ಬೇಡಿಕೊಳ್ಳುವನಲ್ಲವೇ ಅಂದನು. ನೋಡಿ, ಪವಿತ್ರಾತ್ಮನ ವರವನ್ನು ನಾವು ಹೇಳ್ತೇವೆ, ಪವಿತ್ರಾತ್ಮನ ವರವನ್ನು ಕೊಡುವನಲ್ಲವೇ? ಯಾರಿಗೆ? ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನನ್ನು ಕೊಡುವನು.
ಅನೇಕರು ನಾನು ಹೇಗೆ ಪ್ರಾರ್ಥಿಸಲಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ಪ್ರಾರ್ಥನೆ ಮಾಡಲಿಕ್ಕಾಗದೇ ಇದ್ದಾಗ ಮಾಡಬೇಕಾದ ಒಂದು ಕೃತ್ಯ ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳುವುದು. ದೇವರೇ, ನನಗೆ ಪ್ರಾರ್ಥಿಸಲು ಆಗುತ್ತಿಲ್ಲ, ವಾಕ್ಯ ಧ್ಯಾನಿಸಲು ಆಗುತ್ತಿಲ್ಲ, ಪರಿಶುದ್ಧತೆಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಪವಿತ್ರಾತ್ಮನೇ ನನ್ನನ್ನು ಸ್ಪರ್ಶಿಸಯ್ಯ ಎಂದು ನೀವು ಕೇಳುವಾಗ ಪವಿತ್ರಾತ್ಮನು ನಿಮಗೇನು ಮಾಡ್ತಾನೆ? ಸಹಾಯ ಮಾಡುತ್ತಾನೆ. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು, ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ? ದಾವೀದನು ಇಲ್ಲವೇ ಕೀರ್ತನೆಗಾರನು ಹೇಳಿದ ಹಾಗೆ, ಅಪಾ ಈ ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ. ನೀವು ಹೇಳಬಹುದು, ನನ್ನ ಹತ್ರ ಇದ್ದರೆ ತಾನೇ ಪವಿತ್ರಾತ್ಮ ನನ್ನಿಂದ ತೆಗೀಯಕ್ಕಾಗೋದು. ಕೆಲವು ಸಾರಿ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಒಳ್ಳೆ ಮೀಟಿಂಗ್ಗಳನ್ನು ಮಾಡ್ತಾರೆ, ಹಣ ಖರ್ಚುಗಳನ್ನು ಮಾಡಿ ಭರ್ಜರಿಯಾಗಿ ಮಾಡ್ತಾರೆ. ಸ್ವಲ್ಪ ಜನ ಆದರೂ ಭರ್ಜರಿಯಾಗಿ ಮಾಡ್ತಾರೆ. ಇನ್ನು ಕೆಲವರು ಜನ ಜಾಸ್ತಿ ಇರ್ತಾರೆ, ಆದರೆ ಅವರ ಹತ್ರ ಭರ್ಜರಿತನ ಇರಲ್ಲ. ಈಗ ಈ ಸಣ್ಣ ಕೂಟ ಇದ್ದು ಕೋಟು ಸೂಟು ಹಾಕಿ ಕಾರುಗಳಲ್ಲಿ ಬಂದವರು ಹೇಳೋ ಮಾತೇನೆಂದರೆ, ಓ ಈ ಬಡವರು ಇಷ್ಟೊಂದು ಜನ ಸೇರಿದ್ದಾರೆ, ಆದರೆ ಇವರಲ್ಲಿ ಆತ್ಮನಿಲ್ಲ, ಪವಿತ್ರಾತ್ಮನಿಲ್ಲ ಇವರಲ್ಲಿ. ಯಾಕೆಂದರೆ ಜನ ಇದ್ದಾರೆ, ಆದರೆ ನಾವು ಸ್ವಲ್ಪ ಜನ ಇದ್ದೀವಿ, ಆದರೆ ನಮ್ಮಲ್ಲಿ ಆತ್ಮನಿದ್ದಾನೆ. ಅದಕ್ಕೆ ನಮಗೆ ಕೋಟು ಸೂಟು ಹಾಕೋದಕ್ಕೂ, ಕಾರುಗಳಲ್ಲಿ ಬರೋದಕ್ಕೂ, ವಿದೇಶಗಳಿಗೆ ಹೋಗೋದಕ್ಕೂ, ನಮಗಿಷ್ಟಾನುಸಾರ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಫೋಟೋಗಳು ತಗೊಂಡು ದೇವರನ್ನು ಎಷ್ಟು ಆಶೀರ್ವದಿಸಿದ್ದಾನೆ ನೋಡು, ನನ್ನ ಮೇಲೆ ಅಭಿಷೇಕ ಇದೆ, ಅದಕ್ಕೆ ನನಗಿದು ಸಿಕ್ಕಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಕೆಲವರಿದ್ದಾರೆ. ಹಾಗಾದರೆ ತುಂಬ ಜನ ಸಭೆಯಲ್ಲಿ ಸೇರುವುದು, ಪ್ರಾರ್ಥನೆಗಳಲ್ಲಿ ಕೂಡಿ ಕೆಲವು ಸಾರಿ ನೋಡಿ ವಂಚನೆ ಮಾಡಿ ಬೇಡಿಕೊಂಡು ನಾನು ಮಿನಿಸ್ಟ್ರಿ ಅಷ್ಟು ಮಾಡ್ತಾ ಇದ್ದೀನಿ, ಇಷ್ಟು ಮಾಡ್ತಾ ಇದ್ದೀನಿ ಅನ್ನೋರಿಗೆ ಇನ್ನೂ ಹೆಚ್ಚಾಗಿ ಕೊಡ್ತಾರೆ. ಒಂದು ವೇಳೆ ನಾವು ಏನು ಹೇಳಲ್ವಲ್ಲ, ಇವರೇನು ಮಾಡ್ತಾ ಇಲ್ಲ ಬಿಡು, ನಾವು ಯಾಕೆ ಕೊಡಬೇಕು? ಆದರೆ ನಾನು ಅಂತಲ್ಲ, ನಾವು ಕೆಲವು ಸೇವಕರು ನಾವೇನು ಮಾಡ್ತಾ ಇದ್ದೀವೋ ದೇವ್ರಿಗೆ ಗೊತ್ತು, ದೇವರ ನಾಮ ಮಹಿಮೆ ಆಗುತ್ತದೆ. ಆದರೆ ಇವರು ತೋರಿಸ್ಕೊಳ್ತಾರೆ. ಬಂದರೆ ಒಳ್ಳೆ ಬಟ್ಟೆ ಹಾಕಿ ಬರಬೇಕು, ಬಂದರೆ ಒಳ್ಳೆ ಕಾರ್ ಮಾಡಿ ಬರಬೇಕು, ನೀವು ಸಾಲ ಆದರೂ ಪರವಾಗಿಲ್ಲ, ನೀವು ಗಟ್ಟಿಯಾಗಿ ಬರಬೇಕು. ಅದನ್ನು ನೋಡಿದ ಕೆಲವರು, ಓ ಇವರಲ್ಲಿ ಆತ್ಮನಿದ್ದಾನೆ. ಹಾಗಾದರೆ ಬಡ ಸಭೆಗಳಲ್ಲಿ, ಬಡವರಲ್ಲಿ, ಹಳ್ಳಿಗಳಲ್ಲಿ ದೇವರ ಆತ್ಮನಿರೋದಿಲ್ಲ. ಹೌದಾ? ನಿಜಾನ? ದೇವರಾತ್ಮನಿರುವುದು ಆ ರೀತಿಯಾಗಲ್ಲ ದೇವಜನವೇ. ನಮ್ಮಲ್ಲಿ ಪವಿತ್ರಾತ್ಮನಿರುವಾಗ, ನಮ್ಮಿಂದ ತೆಗೆಯಲ್ಪಡದೇ ಇದ್ದಾಗ ನಮ್ಮಲ್ಲಿ ಆತ್ಮೀಕವಾದಂಥ ಎಲ್ಲ ಸುವರಗಳು ಇರುತ್ತವೆ. ಕರ್ತನಲ್ಲಿ ಪ್ರಿಯ ದೇವಜನವೇ, ಈ ವಾಕ್ಯ ಹೇಳಿದ ಹಾಗೆ ಪವಿತ್ರಾತ್ಮನ ವರವನ್ನು ಬೇಡಿಕೊಳ್ಳಿರಿ, ದೇವರು ಅನುಗ್ರಹಿಸುತ್ತಾನೆ. ಆತನು ಪಾರ್ಶಾಲಿಟಿ ತೋರಿಸಲ್ಲ, ಕೆಲವರಿಗೆ ಕೊಟ್ಟು ಕೆಲವರಿಗೆ ಕೊಡದೇ ಇರುವಂಥವನಲ್ಲ. ದೇವರಲ್ಲಿ ಯಾರು ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಅನುಸರಿಸಿ ನಡೆಯುತ್ತಾರೋ ಅವರಿಗೆ ದೇವರಾತ್ಮನು ಕೊಡಲ್ಪಡುತ್ತಾನೆ. ಯೋಹಾನ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹಲ್ಲೆಲೂಯ. ಪವಿತ್ರಾತ್ಮನೇನು ಮಾಡ್ತಾನೆ? ನಿಮ್ಮ ಸಹಾಯಕ್ಕೆ ಬರುವನು, ನಿಮ್ಮ ಜೊತೆಗಿರುವನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ನೀವು ನಾನು ಹೇಳಬೇಕಾಗಿರುವಂಥ 2 ಮಾತು, ದೇವರೇ ನನ್ನನ್ನು ತಳ್ಳಬೇಡ. 2ನೇದಾಗಿ, ಕರ್ತನೇ ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ. ಹಲ್ಲೆಲೂಯ. ಈ 2 ಬಯಕೆಗಳನ್ನು ನಾವು ಕೇಳಿ ಪ್ರಾರ್ಥಿಸಿದರೆ ತಡವಾದರೂ ಕಾದಿರು, ಬಂದೇ ಬರುವುದು. ದೇವರನ್ನ ನಾವು ಪವಿತ್ರಾತ್ಮನನ್ನು ಏನು ಮಾಡಬೇಕಂತೆ? ಬೇಡಿಕೊಳ್ಳಬೇಕಂತೆ. ನನಗೆ ಪವಿತ್ರಾತ್ಮವರ ಬೇಕು. ಆತನಿರುವಾಗ ಸಂತೋಷ, ಸಮಾಧಾನ. ಕರ್ತನು ತಾನೇ ನಿಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಪವಿತ್ರಾತ್ಮನ ಅಭಿಷೇಕ, ನಡೆಸುವಿಕೆ ನಿಮ್ಮಲ್ಲಿರಲಿ ಎಂದು ಕೋರಿಕೊಳ್ಳುತ್ತೇನೆ. ಪ್ರಾರ್ಥಿಸೋಣ. ಪರಮ ತಂದೆಯೇ, ನಮ್ಮನ್ನು ಅನೇಕರು ತಳ್ಳಬಹುದು, ನಮ್ಮನ್ನು ನಮ್ಮ ಕುಟುಂಬಗಳಿಂದ,
ನಮ್ಮ ಕೆಲಸಗಳಿಂದ, ನಮ್ಮ ಆಶೀರ್ವಾದಗಳಿಂದ, ನಮ್ಮ ಕೂಟಗಳಿಂದ, ನಮ್ಮ ಸ್ನೇಹಿತರ ಗುಂಪುಗಳಿಂದ, ನಮ್ಮ ಸಂಬಂಧಿಕರಿಂದ, ಕುಟುಂಬದಿಂದಲೇ ನಮ್ಮನ್ನು ತಳ್ಳಬಹುದು ದೇವರೇ. ಆದರೆ ನೀವು ನಮ್ಮನ್ನು ತಳ್ಳುವ ದೇವರಲ್ಲ, ಸೇರಿಸಿಕೊಳ್ಳುವ ದೇವರು. ಹೌದು ಸ್ವಾಮಿ, ನೀನು ನಮ್ಮ ಪರಿಶುದ್ಧಾತ್ಮನನ್ನು, ಪವಿತ್ರಾತ್ಮನನ್ನು ತೆಗೆಯಬೇಡ ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ. ಇವತ್ತು ನಾವು ಕೂಡ ಹಾಗೆ ಸ್ವಾಮಿ, ನಮ್ಮಿಂದ ಪವಿತ್ರಾತ್ಮನನ್ನು ತೆಗೆಯಬೇಡಿರಿ, ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ. ಯೇಸು ನಾಮದಲ್ಲಿ ಇವತ್ತು ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ವಾಕ್ಯವನ್ನು ಕೇಳಿ ಇದುವರೆಗೂ ಪ್ರಾರ್ಥಿಸಿದ್ದಾರೋ ಇವರನ್ನು ಅಭಿಷೇಕಿಸು. ಮನುಷ್ಯರ ಕಣ್ಣಿಗೆ ಕಾಣುವಂಥ ತೋರ್ಪಡಿಕೆಯ ಅಭಿಷೇಕವಲ್ಲ, ಬದಲಾಗಿ ಬಲವಾದ ಆಶೀರ್ವಾದ ಇವರ ಮೇಲೆ ಸುರಿಯಲ್ಪಡಲಿ. ಧನ್ಯವಾದ ಯೇಸಪ್ಪ. ಕೃಪಾಪೂರ್ಣನಾದ ದೇವರೇ, ದಯಾಪರನಾದ ದೇವರೇ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಸ್ತೋತ್ರಪ್ಪ. ಇವರನ್ನು ಆಶೀರ್ವದಿಸು. ಯಾರು ಇವರನ್ನು ತಳ್ಳಿದರೂ ನೀನು ಸೇರಿಸಿಕೋ ಸ್ವಾಮಿ. ಪವಿತ್ರಾತ್ಮನ ವರವನ್ನು ಇವರಿಂದ ತೆಗೆಯಬೇಡ, ಯಾಕೆಂದರೆ ಪವಿತ್ರಾತ್ಮನೇ ನಮಗೆ ಮುದ್ರೆ ಮಾಡಿದ್ದಾನೆ. ಹೌದು ಸ್ವಾಮಿ, ಮುದ್ರಿಸಲ್ಪಡುವುದು ಪವಿತ್ರಾತ್ಮನಿಂದ. ದಯಮಾಡಿ ನಮ್ಮನ್ನು ತೆಗೆಯಬೇಡಪ್ಪ, ನಮ್ಮನ್ನು ಸೇರಿಸಿಕೋ. ನಾವು ಅಭಾಗ್ಯರೇ. ತೋರಿಸಿಕೊಳ್ಳುವುದಕ್ಕೂ, ಹೇಳಿಕೊಳ್ಳುವುದಕ್ಕೂ, ಹೊಗಳಿಕೊಳ್ಳುವುದಕ್ಕೂ ನಮ್ಮ ಹತ್ರ ಏನೂ ಇಲ್ಲಪ್ಪ. ನಮಗಿರುವುದು ನೀವು ಮಾತ್ರನೇ. ನೀವೇ ನಮ್ಮ ಬಲ, ನೀವೇ ನಮ್ಮ ಧೈರ್ಯ, ನೀವೇ ನಮ್ಮ ಆಶೀರ್ವಾದ, ಅಭಿಷೇಕ. ಉನ್ನತನೇ, ಕರ್ತನೇ, ಈ ಪ್ರತಿಯೊಬ್ಬರನ್ನು ಗಮನಿಸಿ ಎಲ್ಲ ಕೊರತೆಗಳನ್ನು ನೀಗಿಸಿ ಜಯವನ್ನು, ಕೃಪೆಯನ್ನು ಈ ಕುಟುಂಬಕ್ಕೆ ಕೊಟ್ಟು, ಈ ಒಂದು ವ್ಯಕ್ತಿಗೆ ಕೊಟ್ಟು, ಇವರ ಜೀವಿತಕ್ಕೆ ಕೊಟ್ಟು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನಾಲಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು, ಇವರನ್ನು, ಇವರ ಕಾರ್ಯಗಳನ್ನು, ಇವರ ಆರೋಗ್ಯವನ್ನು, ಸಾಲಬಾಧೆಗಳನ್ನು, ಸಮಸ್ಯೆಗಳನ್ನು ಪ್ರತಿಯೊಂದನ್ನು ನೀಗಿಸಿ ಜಯವನ್ನು ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತ್ಯುನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ಸಂದೇಶ ಸ್ವಲ್ಪ ದೊಡ್ಡದಾದರೂ ಇಲ್ಲಿವರೆಗೂ ನೀವು ಕೇಳಿಸಿಕೊಂಡಿದ್ದೀರಾ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಆಮೇನ್.